ಏಕಕಾಲಕ್ಕೆ ಚುನಾವಣೆ ನಡೆಸೋದೇ ಕ್ಷೇಮ ಅನ್ನೋ ಅಭಿಪ್ರಾಯಕ್ಕೆ ಪ್ರಧಾನಮಂತ್ರಿಯವರೇ ಮೊದಲು ಈ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ರು. ಉಭಯ ಸದನಗಳಲ್ಲಿ ಆಗಾಗ ಚರ್ಚೆಯಲ್ಲಿ ಮಧ್ಯಪ್ರವೇಶದಾಗ ಕೂಡ ಪ್ರತಿಪಾದಿಸ್ತಾ ಬಂದಿದ್ರು. ಮಧ್ಯಂತರದ 5 ವರ್ಷಗಳ ಉದ್ದಕ್ಕೂ ಒಂದಿಲ್ಲ ಒಂದು ಚುನಾವಣಾ ಪ್ರಕ್ರಿಯೆ ನಡೀತಾ ಇದ್ರೆ ಅದರಿಂದ ಯಾರಿಗೂ ಲಾಭ? ಪಕ್ಷ ರಾಜಕಾರಣ ಅಂದ್ರೆ ಪಕ್ಷಪಾತದ ರಾಜಕಾರಣ. ಆಳು ಪಕ್ಷದಲ್ಲಿರೋರೆಲ್ಲರೂ ಇದನ್ನ ಬೆಂಬಲಿಸ್ತಾರೆ, ವಿರೋಧ ಪಕ್ಷದವರೆಲ್ಲರೂ ಕೂಡ ನಿರೀಕ್ಷೆಯಂತೆ ಒಕ್ಕೊರಲಿಂದ ವಿರೋಧಿಸ್ತಾರೆ. ಇದು ಯಾರು ಕೂಡ ಸರ್ವಾಧಿಕಾರಿ ಹೇರೋ ಪ್ರಯತ್ನ ಇಲ್ಲವೇ ಇಲ್ಲ. ರಾಜಕೀಯ ದುರುದ್ದೇಶದ ಉದ್ದೇಶ ಮಾತ್ರ ಮೇಲ್ನೋಟಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ. ಒನ್ ನೇಷನ್ ಒನ್ ಪೋಲ್, ಇದು ಇವತ್ತಿನ ಕಾಲಧರ್ಮದ ಅನಿವಾರ್ಯ ಅಗತ್ಯ. ಒಂದು ದೇಶ ಏಕಕಾಲಕ್ಕೆ ಒಂದೇ ಚುನಾವಣೆ. ಇದು ಇವತ್ತು ಬೆಳಗ್ಗೆ ಲೋಕಸಭೆಯಲ್ಲಿ NDA ಸರ್ಕಾರದ ಕಾನೂನು ಸಚಿವರು ಮಂಡಿಸಿದ ಅತ್ಯಂತ ಮಹತ್ವದ ಅಭೂತಪೂರ್ವವಾದ ಸಂವಿಧಾನ ತಿದ್ದುಪಡಿ ಮಸೂದೆಯ ಉದ್ದೇಶ. ಇದುವರೆಗೂ ನಾವು ನೋಡ್ತಾ ಬರ್ತಿದ್ದೇವೆ, ಲೋಕಸಭೆಗೆ ನಡೆಯುವ 2 ಚುನಾವಣೆಗಳ ಮಧ್ಯೆ ಅಂದ್ರೆ 5 ವರ್ಷಗಳ ಅವಧಿಯ ಮಧ್ಯ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳು ನಡೀತಾ ಹೋಗುತ್ತವೆ. ಇದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಕೂಡ ಆಯಾ ರಾಜ್ಯ ಸರ್ಕಾರಗಳು ನಿಭಾಯಿಸಬೇಕಾಗುತ್ತೆ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡರ ಮಟ್ಟದಲ್ಲೂ ಕೂಡ ಈ ಪದೇ ಪದೇ ಚುನಾವಣಾ ಪ್ರಕ್ರಿಯೆ ಪುನರಾವರ್ತನೆಗೊಳ್ತಾ ಇರೋದ್ರಿಂದ ಆಡಳಿತಕ್ಕೆ ಅಡ್ಡಿ ಆಗ್ತಾ ಬರ್ತಾ ಇದೆ. ನಿರಂತರ ಅಭಿವೃದ್ಧಿ ಚಟುವಟಿಕೆಗಳಿಗೆ ಆಗಾಗ್ಗೆ ಭಂಗ ಬರ್ತಾ ಇರುತ್ತೆ. ಯಾಕಂತಂದ್ರೆ ಚುನಾವಣೆ ಘೋಷಣೆ ಆಗ್ತಿರೋ ಹಾಗೆ ಚುನಾವಣಾ ಆಚಾರ ಸಂಹಿತೆ ಬಂದ್ಬಿಡುತ್ತೆ. ಈ ಆಚಾರ ಸಂಹಿತೆ ಕನಿಷ್ಠ 2 ತಿಂಗಳು, ಅಸೆಂಬ್ಲಿ ಚುನಾವಣೆಗಳಾದ್ರೆ 2 ತಿಂಗಳು, ಲೋಕಸಭಾ ಚುನಾವಣೆ ಆದ್ರೆ ಕನಿಷ್ಠ 3 ತಿಂಗಳವರೆಗೂ ಅದು ಚಾಲ್ತಿಯಲ್ಲಿರೋದ್ರಿಂದ ಅಷ್ಟು ಸುಮಾರು 60ರಿಂದ 90 ದಿನಗಳವರೆಗೆ ಆಡಳಿತದ ದೈನಂದಿನ ಕೆಲಸಗಳಿಗೆ ಕೂಡ ಅಡೆತಡೆ ಉಂಟು ಮಾಡುವಂತ ವಾತಾವರಣ ಸೃಷ್ಟಿ ಆಗೋದ್ರಿಂದ ಏಕಕಾಲಕ್ಕೆ ಚುನಾವಣೆ ನಡೆಸೋದೇ ಕ್ಷೇಮ ಅನ್ನೋ ಅಭಿಪ್ರಾಯಕ್ಕೆ ಪ್ರಧಾನಮಂತ್ರಿಯವರೇ ಮೊದಲು ಈ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ರು. ಅವರು ತಮ್ಮ ಸ್ವಾತಂತ್ರ್ಯೋತ್ಸವ ಭಾಷಣದ ಸಂದರ್ಭದಲ್ಲಿ ಕೂಡ ಅದನ್ನು ಪ್ರತಿಪಾದಿಸ್ತಾ ಬಂದಿದ್ರು. ಉಭಯ ಸದನಗಳಲ್ಲಿ ಆಗಾಗ ಚರ್ಚೆಯಲ್ಲಿ ಮಧ್ಯಪ್ರವೇಶದಾಗ ಕೂಡ ಅದನ್ನು ಪ್ರತಿಪಾದಿಸ್ತಾ ಬಂದಿದ್ರು. ಅದಷ್ಟೇ ಅಲ್ಲ, ಚುನಾವಣಾ ಪ್ರಚಾರ ಭಾಷಣಗಳು ಕೂಡ ಈ ಚಿಂತನೆಯನ್ನು ಹಂಚಿಕೊಟ್ಟಿದ್ರು. ಅದು ಕೇವಲ ನರೇಂದ್ರ ಮೋದಿ ಅವರು ಒಬ್ಬರ ಅಭಿಪ್ರಾಯ ಮಾತ್ರವಲ್ಲ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳು ಕೂಡ ತಮ್ಮ ಅನುಭವವನ್ನು ಆಧರಿಸಿ, ತಮ್ಮ ಸುದೀರ್ಘ ಕಾಲದ ರಾಜಕೀಯ ಅನುಭವವನ್ನು ಆಧರಿಸಿ ಕೂಡ ಇದೇ ಪ್ರಸ್ತಾಪವನ್ನ ಹಂಚಿಕೊಟ್ಟಿದ್ರು. ಇದಕ್ಕೆ ತತ್ಪರಿಣಾಮವಾಗಿ ನರೇಂದ್ರ ಮೋದಿ ಅವರು 2 ವರ್ಷಗಳ ಹಿಂದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯ ರಾಜಕಾರಣಿಗಳು ಮತ್ತು ಕಾನೂನು ತಜ್ಞರ ಒಂದು ಸಮಿತಿಯನ್ನು ರಚಿಸಿದ್ರು. ಆ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಅಂದ್ರೆ ಈಗ ಕಾಂಗ್ರೆಸ್ ತೊರೆದಿರೋ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಕೂಡ ಒಬ್ಬರಾಗಿದ್ರು ಅನ್ನೋದು ಗಮನಾರ್ಹ. ಈ ತಜ್ಞರ ಸಮಿತಿ ಇಡೀ ರಾಷ್ಟ್ರಾದ್ಯಂತ ಸಾರ್ವಜನಿಕರ ಅಭಿಪ್ರಾಯವನ್ನ ವಿವಿಧ ಹಂತಗಳಲ್ಲಿ ಸಂಗ್ರಹ ಮಾಡಿತ್ತು. ಸಾರ್ವಜನಿಕರು ಅಂತಂದಾಗ ವಿವಿಧ ಪಕ್ಷಗಳ ರಾಜಕಾರಣಿಗಳು, ರಾಜಕೀಯ ಮುಖಂಡರುಗಳು, ರಾಜಕೀಯ ಪಕ್ಷಗಳು, ಜೊತೆಗೆ ನಿವೃತ್ತ ಆಡಳಿತಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು. ಅದಷ್ಟೇ ಅಲ್ಲ, ಚುನಾವಣಾ ಆಯೋಗವನ್ನ ವಿವಿಧ ಕಾಲಘಟ್ಟಗಳಲ್ಲಿ ನಿರ್ವಹಿಸಿದ ಹಾಲಿ ಮತ್ತು ಮಾಜಿ ಆಯುಕ್ತರುಗಳು, ಜೊತೆಗೆ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ನ್ಯಾಯವಾದಿಗಳು ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಬಿಟ್ಟು ಸುಮಾರು 7,000 ಪುಟದ ಒಂದು ಉದ್ಗ್ರಂಥವನ್ನೇ ರಾಷ್ಟ್ರಪತಿಗಳಿಗೆ ಮಂಡಿಸಿದ್ರು. ಇದೇ ವರ್ಷದ ಉತ್ತರಾರ್ಧದಲ್ಲಿ ರಾಮನಾಥ್ ಕೋವಿಂದ್ ಆಯೋಗದ ವರದಿ ಸಲ್ಲಿಕೆ ಆಗಿತ್ತು. ಆ ವರದಿಯನ್ನು ಆಧರಿಸಿ NDA ಸರ್ಕಾರ ಸಿದ್ಧಪಡಿಸಿದ ಮಸೂದೆಗೆ ಇವತ್ತು ಕಾಲ ಕೂಡಿ ಬಂದಿದೆ. ಯಥಾ ಪ್ರಕಾರ ಇತರ ವಿಚಾರಗಳಲ್ಲಾದಂತೆ ಇಲ್ಲೂ ಕೂಡ ಪಕ್ಷ ರಾಜಕಾರಣ ಅಂದ್ರೆ ಪಕ್ಷಪಾತದ ರಾಜಕಾರಣ. ಆಳು ಪಕ್ಷದಲ್ಲಿರೋರೆಲ್ಲರೂ ಇದನ್ನ ಬೆಂಬಲಿಸ್ತಾರೆ, ಒಕ್ಕೊರಲಿಂದ ಬೆಂಬಲಿಸ್ತಾರೆ. ವಿರೋಧ ಪಕ್ಷದವರೆಲ್ಲರೂ ಕೂಡ ನಿರೀಕ್ಷೆಯಂತೆ ಒಕ್ಕೊರಲಿಂದ ವಿರೋಧಿಸ್ತಾರೆ. ಒಂದು ಸಂವಿಧಾನ ತಿದ್ದುಪಡಿ ಮಸೂದೆ ಅಷ್ಟು ಸುಲಭವಾಗಿ ಪಾಸ್ ಆಗುವಂಥದ್ದಲ್ಲ. ಯಾಕಂದ್ರೆ ಇಂಥ ಮಹತ್ವದ ತಿದ್ದುಪಡಿಗಳಿಗೆ ಉಭಯ ಸದನಗಳ 3/2 ಭಾಗದಷ್ಟು ಸದಸ್ಯರು ಬೆಂಬಲ ಕೊಡಬೇಕಾಗಿ ಬರುತ್ತೆ. ಅಂದ್ರೆ ಮತ ಚಲಾವಣೆ ನಡೆದಾಗ 3/2 ಭಾಗದಷ್ಟು 2/3 ಅಂಶದಷ್ಟು ಬೆಂಬಲ ದೊರೆತರೆ ಮಾತ್ರ ಅದಕ್ಕೆ ಸಿಂಧುತ್ವ ಬರುತ್ತೆ. ಇಲ್ದಿದ್ರೆ ಅದು ತಿರಸ್ಕೃತವಾಗಿ ಹೋಗ್ಬಿಡುತ್ತೆ. ಪ್ರಸಕ್ತ ಸಂಸತ್ತಿನಲ್ಲಿ ತಮಗೆ ಗೊತ್ತಿರುವ ಹಾಗೆ ಆಳು ಮೈತ್ರಿಕೂಟಕ್ಕೆ ಆ ಪ್ರಮಾಣದ ಬೆಂಬಲ ಇಲ್ಲ. ಅದರಿಂದ ತನ್ನ ಮಿತ್ರ ಪಕ್ಷಗಳ ಬೆಂಬಲದ ಜೊತೆಗೆ ಈಗಾಗಲೇ ವಿದ್ಯುಕ್ತವಾಗಿ ವಿರೋಧಿಸ್ತಾ ಇರೋ, ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಗುರುತಿಸಿಕೊಂಡಿರುವ ಕೆಲವು ಪಕ್ಷಗಳ ಬೆಂಬಲವನ್ನು ಕೂಡ ಕೋರ್ಬೇಕಾಗುತ್ತೆ. ಅಂದ್ರೆ ತಮ್ಮ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿರುವ ಪಕ್ಷಗಳ ನಾಯಕರ ಮನವೊಲಿಕೆಯ ಪ್ರಯತ್ನಕ್ಕೂ ಕೈ ಹಾಕಬೇಕಾಗುತ್ತೆ. ಇದೊಂದು ಪ್ರಯಾಸದ ಕೆಲಸ ನಿಜ. ಅದೇನೇ ಇದ್ರೂ ಅದು ಸರ್ಕಾರದ ಮುಖ್ಯಸ್ಥರುಗಳಿಗೆ ಬಿಟ್ಕೊಟ್ಟಿದ್ದು, ಅದು ಅವ್ರ ಜವಾಬ್ದಾರಿ. ಉಳಿದಂತೆ ಸಾರ್ವಜನಿಕರ ಅಭಿಪ್ರಾಯವೇನಾಗಿರಬಹುದು,
ನಮ್ಗೆಲ್ರಿಗೂ ಗೊತ್ತಿದೆ, ಆಗಾಗ್ಗೆ ಚುನಾವಣೆ ನಡೀತಾ ಇದ್ದಂಗೆ ರಾಜಕಾರಣಿಗಳಿಗೆ ಅದೊಂದು ಹಬ್ಬ. ರಾಜಕೀಯ ಪಕ್ಷಗಳು, ಅದರ ನಾಯಕರುಗಳು, ಕಾರ್ಯಕರ್ತರಿಗೆಲ್ಲ ಅದೊಂದು ಹಬ್ಬ. ಯಾಕೆಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣಾ ಪ್ರಚಾರ ಶುರುವಾಗ್ತಿರೋ ಹಾಗೇನೆ, ಅಂದ್ರೆ ನಾಮಪತ್ರ ಸಲ್ಲಿಕೆ ಆಗಿ ನಾಮಪತ್ರ ವಾಪಸ್ ಆದ ದಿನಾಂಕ ಮುಗಿತಿರೋ ಹಾಗೇನೆ ವಿದ್ಯುಕ್ತವಾಗಿ ಪ್ರಚಾರ ಶುರುವಾಗ್ಬಿಡುತ್ತೆ. ಕನಿಷ್ಠ 20 ದಿನಗಳ ಪ್ರಚಾರ. ಆ ಪ್ರಚಾರದ ಕಣಕ್ಕಿಳಿದಿರೋ ಅಭ್ಯರ್ಥಿಗಳು ನೀರಿನಂತೆ ಯಥೇಚ್ಛವಾಗಿ ತಮ್ಮಲ್ಲಿರೋ ಆ ಕಪ್ಪು ಹಣ, ನಗದು ಹಣದ ಚಲಾವಣೆ ಮಾಡ್ತಾರೆ. ಅದರ ಲಾಭವನ್ನ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಮಧ್ಯವರ್ತಿಗಳು, ರಾಜಕೀಯ ಮಧ್ಯವರ್ತಿಗಳು ಪಡ್ಕೊಳ್ತಾ ಹೋಗ್ತಾರೆ. ಮತದಾರರಿಗೂ ಅಷ್ಟೇ, ಅನೇಕ ದಿನಗಳ ಕಾಲ ಅಂಧಕಾರವನ್ನು ಅನುಭವಿಸಿರುವ ನಮ್ಮ ಬಡ ಅಸಹಾಯಕ ಮತದಾರರು ಕೂಡ ಬರ್ತಾ ಈ ರಾಜಕೀಯ ಪಕ್ಷಗಳು ಅವರ ಮನಸ್ಸನ್ನ ಎಷ್ಟರ ಮಟ್ಟಿಗೆ ದುರ್ಬಲಗೊಳಿಸ್ಬಿಟ್ಟಿವೆ ಅಂತಂದ್ರೆ, ಚುನಾವಣೆಗಾಗಿ ಮತದಾರರೇ ಕಾಯ್ತಾ ಇರ್ತಾರೆ. ರಾಜಕೀಯ ಪಕ್ಷಗಳು ಪ್ರಚಾರಕ್ಕೆ ಬಂದಾಗ ಕೈವಡ್ಡಿ ಹಣ ಬೇಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ಬಹಿರಂಗ ರಹಸ್ಯ. ಇದೊಂದು ಓಪನ್ ಸೀಕ್ರೆಟ್. ಚುನಾವಣೆಯಲ್ಲಿ ರಾಜಕಾರಣಿಗಳು, ಅಂದ್ರೆ ಕಣಕ್ಕಿಳಿದಿರೋ ಅಭ್ಯರ್ಥಿಗಳು ಮತ್ತು ಅನೇಕ ಬಾರಿ ಅವರ ಪಕ್ಷದ ಮುಖಂಡರುಗಳು ಕೂಡ ಹಣ ಚೆಲ್ಲಿ ಮತ ಕಿತ್ಕೊಳ್ಳೋ ಒಂದು ಸಾಂಪ್ರದಾಯವನ್ನ, ಅದನ್ನೊಂದು ಸಾಂಪ್ರದಾಯ ರೀತಿಯಲ್ಲಿ, ಒಂದು ಅನಿಷ್ಟ ಪದ್ಧತಿಯನ್ನ ಒಂದು ಅನಿವಾರ್ಯ ಸಾಂಪ್ರದಾಯದ ಸ್ವರೂಪಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲ ಹಂತಗಳಲ್ಲೂ ಕೂಡ ದೊಡ್ಡ ಪ್ರಮಾಣದ ಕಪ್ಪು ಹಣದ ಚಲಾವಣೆ ನಡೆಯುತ್ತೆ ಈ ಜಾತ್ರೆನಲ್ಲಿ. ನಗದು ಹಣದ ಜೊತೆಗೆ ವಿವಿಧ ಗೃಹೋಪಯೋಗಿ ವಸ್ತುಗಳ ಪೂರೈಕೆ ಕೂಡ ನಡೀತಾ, ಅನೇಕ ಉಚಿತ ಕಾಣಿಕೆಗಳ ಒಂದು ದೊಡ್ಡ ಸಮಾರೋಹ ಕೂಡ ನಡೀತಾ ಈ ಚುನಾವಣೆಗಳಲ್ಲಿ. ಅಂದ್ರೆ ಈ ಚುನಾವಣೆ ಕೇವಲ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳನ್ನ ಭ್ರಷ್ಟಗೊಳಿಸೋದಷ್ಟೇ ಅಲ್ಲ, ಮತದಾರರನ್ನು ಕೂಡ ಭ್ರಷ್ಟಗೊಳಿಸುವಂತ ಒಂದು 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 ಕೆಟ್ಟ ವಾತಾವರಣ ನಿರ್ಮಾಣವಾಗಿರೋದ್ರಿಂದ, ಅದ್ರ ಜೊತೆಗೆ ಇಂಥ ಪ್ರಕ್ರಿಯೆ ವರ್ಷವಿಡೀ ನಡೀತಾ ಇದ್ರೆ, ಅಂದ್ರೆ ಒಂದ್ಸಾರಿ ಲೋಕಸಭಾ ಚುನಾವಣೆ, ಅದಾದ ನಂತರ ವಿಧಾನಸಭಾ ಚುನಾವಣೆ ನಂತರ ಲೋಕಸಭೆ ಮತ್ತು ವಿಧಾನಸಭೆಗೆ ಆಗಾಗ್ಗೆ ಆಕಸ್ಮಿಕವಾಗಿ ತೆರವಾಗಬಹುದಾದ ಕ್ಷೇತ್ರಗಳಿಗೆ ಉಪಚುನಾವಣೆ, ಅದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಅಂದ್ರೆ ಇದರಲ್ಲಿ ಮಹಾನಗರ ಪಾಲಿಕೆಗಳು ಮತ್ತು ನಗರ ಪಾಲಿಕೆಗಳ ಚುನಾವಣೆ, ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳ ಚುನಾವಣೆ, ಗ್ರಾಮ ಪಂಚಾಯತಿಗಳ ಚುನಾವಣೆ, ಹೀಗೆ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ಸಂಸ್ಥೆಗಳ, ಸಂವಿಧಾನಬದ್ಧ ಸಂಸ್ಥೆಗಳಿಗೆ ಚುನಾವಣೆ ನಡೀತಾನೆ ಇರುತ್ತೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ವಿಧಾನ ಪರಿಷತ್ ಇದೆಯೋ ಅಲ್ಲೆಲ್ಲ ಲೋಕಲ್ ಬಾಡಿಗಳ ಚುನಾವಣೆ, ಪದವೀಧರ ಕ್ಷೇತ್ರದ ಚುನಾವಣೆ, ಶಿಕ್ಷಕರ ಕ್ಷೇತ್ರದ ಚುನಾವಣೆ, ಹೀಗೆ ಒಂದೊಂದು ಚುನಾವಣೆ ಬಂದಾಗಲೂ ಕೂಡ ಅನಿವಾರ್ಯವಾಗಿ ಚುನಾವಣಾ ಆಯೋಗ ತನ್ನ ಚುನಾವಣಾ ನೀತಿ ಸಂಹಿತೆಯನ್ನ, ಆಚಾರ ಸಂಹಿತೆಯನ್ನ ಜಾರಿಗೆ ತರುತ್ತೆ. ಈ ಆಚಾರ ಸಂಹಿತೆ ಕನಿಷ್ಠ 2 ತಿಂಗಳ ಮಟ್ಟಿಗೆ ಅದು ಜಾರಿಯಲ್ಲಿರುತ್ತೆ. ಅಸೆಂಬ್ಲಿ ಚುನಾವಣೆ ಆದ್ರೆ 2 ತಿಂಗಳು, ಲೋಕಸಭಾ ಚುನಾವಣೆ ಆದ್ರೆ ಕನಿಷ್ಠ 3 ತಿಂಗಳು ಅದು ಜಾರಿಯಲ್ಲಿರುತ್ತೆ. ಈ 2 ಅಥವಾ 3 ತಿಂಗಳ ಅವಧಿಯ ಆಚಾರ ಸಮಿತಿಯ ಪರಿಣಾಮ ಏನು ಅಂತಂದ್ರೆ, ಸರ್ಕಾರಗಳು ಈಗಾಗಲೇ ಜಾರಿಯಲ್ಲಿರಿಸಿರೋ ಅನೇಕ ಅಭಿವೃದ್ಧಿ ಕಾರ್ಯಗಳ ಹೊರತುಪಡಿಸಿ ಯಾವುದೇ ಹೊಸ ನಿರ್ಧಾರವನ್ನು ಕೈಗೊಳ್ಳೋ ಹಾಗಿಲ್ಲ. ಇಡೀ ಸರ್ಕಾರಿ ಯಂತ್ರವೇ ಒಂಥರ ಸ್ಥಗಿತಗೊಳ್ಳುವ ಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂತಂದ್ರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪೋಲಿಂಗ್ ಆಫೀಸರ್ಸು, ಪ್ರಿಸೈಡಿಂಗ್ ಆಫೀಸರ್ಸು ಮತ್ತು ಭದ್ರತಾ ಅಧಿಕಾರಿಗಳು ಎಲ್ಲರೂ ಕೂಡ ಒಂದಿಲ್ಲ ಒಂದು ಹಲವಾರು ಬಾರಿ ಈ ರಿಹರ್ಸಲ್ ನಲ್ಲಿ ಪಾಲ್ಗೊಳ್ಬೇಕಾಗುತ್ತೆ, ತರಬೇತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಹೀಗಾಗಿ ಅವ್ರಿಗೂ ಕೂಡ ವೇತನ ಹಿಡಿಸಿ ರಜಾ ಕೊಡ್ತಾನೆ ಇರ್ಬೇಕಾಗುತ್ತೆ ಅವರ ಕಚೇರಿ ಮುಖ್ಯಸ್ಥರುಗಳು. ಸೊ ಕಚೇರಿಗಳ ದೈನಂದಿನ ಕಾರ್ಯಗಳಿಗೆ ಕೂಡ ಅಡೆತಡೆ ಆಗುತ್ತೆ, ಸರ್ಕಾರದ ಹೊಸ ಯೋಜನೆಗಳಿಗೆ ಅಡ್ಡಿ ಆಗುತ್ತೆ ಮತ್ತು ನಿರಂತರವಾಗಿ ರಾಜಕೀಯ ಅಭದ್ರತೆ, ಅನಿಶ್ಚಿತತೆ ವಾತಾವರಣ ನಿರ್ಮಾಣವಾಗುತ್ತೆ. ಹೀಗೆ ವರ್ಷವಿಡೀ ಒಂದು ಪಂಚವಾರ್ಷಿಕ ಯೋಜನೆ ತರ ಒಂದು ಲೋಕಸಭಾ ಚುನಾವಣೆ, ಇನ್ನೊಂದು ಲೋಕಸಭಾ ಚುನಾವಣೆಗೆ ಮಧ್ಯಂತರದ 5 ವರ್ಷಗಳ ಉದ್ದಕ್ಕೂ ಒಂದಿಲ್ಲ ಒಂದು ಚುನಾವಣಾ ಪ್ರಕ್ರಿಯೆ ನಡೀತಾ ಇದ್ರೆ ಅದರಿಂದ ಯಾರಿಗೆ ಲಾಭ? ಅದರಿಂದ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಹೊರೆಯಾಗುತ್ತೆ. ಯಾಕಂದ್ರೆ ಚುನಾವಣಾ ಆಯೋಗದ ಅಧಿಕೃತ ವೆಚ್ಚವನ್ನು ಕೂಡ ಸರ್ಕಾರಿ ಬೊಕ್ಕಸದಿಂದಲೇ ನಿರ್ವಹಿಸಬೇಕಾಗಿರೋದ್ರಿಂದ ಅನಿವಾರ್ಯವಾದ ಇದೊಂದು ಅನಿವಾರ್ಯವಲ್ಲದ ಖರ್ಚು, ಇದೊಂದು ದುಂದುಗಾರಿಕೆ ಆಗೋಗ್ಬಿಟ್ಟಿದೆ. ಆಮೇಲೆ ಈ ತರ ಪದೇ ಚುನಾವಣೆ ನಡೆಯೋದ್ರಿಂದ ಅದಕ್ಕೋಸ್ಕರ ಹಣ ಬೇಕು ಅಂತಂದ್ಬಿಟ್ಟು ವಿವಿಧ ಪಟ್ಟಭದ್ರ ಹಿತಾಸಕ್ತಿಗಳ ಮೂಲಕ ಹಣ ಸಂಗ್ರಹದ ಕೆಲಸಕ್ಕೂ ಕೂಡ ರಾಜಕೀಯ ಪಕ್ಷಗಳು ಕೈ ಹಾಕುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅಧಿಕಾರ ಆರೂಢ ಪಕ್ಷಗಳಿಗೆ ಸ್ವಲ್ಪ ಮೇಲ್ಗೈ ಇರುತ್ತೆ. ತಮಗೆ ಬೇಕಾದಂತ ಕಾಂಟ್ರಾಕ್ಟರ್ಗಳು, ವ್ಯಾಪಾರಸ್ಥರು, ಕೈಗಾರಿಕೋದ್ಯಮಗಳಿಂದ ನಿರಂತರವಾಗಿ ಹಣ ಸುಲಿಗೆ ಮಾಡ್ತಾ ಹೋಗ್ತಾ ಇರ್ತಾರೆ. ಇಂಥ ಒಂದು ಅನಿಷ್ಟ ಪ್ರವೃತ್ತಿಯನ್ನ ತಪ್ಪಿಸ್ಲಿಕ್ಕೆ ಇದೊಂದು ಸದುದ್ದೇಶದ ಒಂದು ಮಸೂದೆ ಈಗ ಪ್ರಸ್ತಾವನೆ ಬಂದಿದೆ. ಆ ಮಸೂದೆ ಸುಲಭವಾಗಿ ಪಾಸ್ ಆಗಲ್ಲ. ನಾ ಮೊದಲೇ ಹೇಳಿದಾಗೆ 2-3 ಅಂಶದಷ್ಟು ಬೆಂಬಲ ಸಿಗಬೇಕು. ಅದಷ್ಟೇ ಅಲ್ಲ, 50% ರಾಜ್ಯ ವಿಧಾನಸಭೆಗಳಲ್ಲೂ ಕೂಡ ಅಲ್ಲೂ 2-3 ಅಂಶ ಬೆಂಬಲ ಇದಕ್ಕೆ ದೊರೆಯಲೇಬೇಕಾಗುತ್ತೆ. ಇದೊಂದು ಸುದೀರ್ಘ ಕಾಲದ ಸಂಕೀರ್ಣವಾದ ಪ್ರಕ್ರಿಯೆ. ಅದೇನಾದ್ರೂ ಆಗ್ಲಿ,
ಇದಕ್ಕೆ ವಿರೋಧಿಸ್ತಿರೋರು ಹೇಳ್ತಾ ಇರೋದೇನಂದ್ರೆ ಇದು ಒಕ್ಕೂಟ ರಾಜ್ಯ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತ. ಯಾವ ರೀತಿ ಒಕ್ಕೂಟ ರಾಜ್ಯ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ? ರಾಜ್ಯ ಅಸೆಂಬ್ಲಿ ಚುನಾವಣೆ ನಡೆಸೋದು ರಾಜ್ಯ ಸರ್ಕಾರ ಅಥವಾ ಯಾವುದೇ ರಾಜಕೀಯ ಪಕ್ಷ ನಡೆಸೋದಿಲ್ಲ. ರಾಜ್ಯ ಮಟ್ಟದ ಚುನಾವಣಾ ಆಯೋಗ ನಡೆಸುತ್ತೆ. ಕೇಂದ್ರ ಲೋಕಸಭಾ ಚುನಾವಣೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತೆ. ಇವೆಲ್ಲಾ ಚುನಾವಣೆಗಳು ಕೂಡ ಅಂತಿಮವಾಗಿ ಕೇಂದ್ರ ಚುನಾವಣಾ ಆಯೋಗದ ಒಟ್ಟಾರೆ ನಿಯಂತ್ರಣಕ್ಕೆ ಒಳಪಟ್ಟಿರೋದ್ರಿಂದ ಯಾವ ರೀತಿಯಲ್ಲೂ ಈ ರಾಜ್ಯ ಸರ್ಕಾರಗಳ ಅವುಗಳ ಸಂವಿಧಾನಾತ್ಮಕ ಅಧಿಕಾರಕ್ಕೆ ಯಾವುದೇ ರೀತಿಯಲ್ಲಿ ಸಂಚಕಾರ ಬರಲ್ಲ. ಅವ್ರು ಹೇಳ್ತಾ ಇರೋದೇನು, ಇವತ್ತು ಹಾಲಿ ವಿರೋಧ ಪಕ್ಷಗಳು ಹೇಳ್ತಾ ಇರೋದೇನು ಅಂತಂದ್ರೆ, ನಿಮಗೊಬ್ಬ ಜನಾಕರ್ಷಕ ವ್ಯಕ್ತಿತ್ವದ ಪ್ರಧಾನಮಂತ್ರಿ ಸಿಕ್ಬಿಟ್ಟಿದ್ದಾರೆ, ಹೀಗಾಗಿ ನೀವು ವಿಧಾನಸಭೆ ಮತ್ತು ಲೋಕಸಭೆ ಎರಡನ್ನೂ ಏಕಕಾಲಕ್ಕೆ ಚುನಾವಣೆ ನಡೆಸ್ಬಿಟ್ಟು ಅದರ ಲಾಭ ಪಡ್ಕೊಳಕ್ ಹೊರಟಿದ್ದೀರಿ, ನಿಮ್ದೊಂದು ದುರುದ್ದೇಶದಿಂದ ಕೂಡಿದೆ. ಈ ರೀತಿಯಾಗಿ ಮಾತಾಡೋದ್ರಿಂದ ಅದು ತರ್ಕಬದ್ಧವೂ ಆಗಲ್ಲ, ಅರ್ಥಪೂರ್ಣವೂ ಆಗಲ್ಲ. ಪದೇ ಪದೇ ಚುನಾವಣೆ ಅಂತಂದ್ರೆ ನಿರಂತರವಾದ ಕಿರಿಕಿರಿ, ನಿರಂತರವಾದ ಅಡೆತಡೆಗಳು, ಸರ್ಕಾರಿ ಕಚೇರಿಗಳ ಕೆಲಸ ಕೂಡ ಸ್ಥಗಿತಗೊಳ್ಳುತ್ತೆ. ಸರ್ಕಾರದ ಹೊಸ ಹೊಸ ನಿರ್ಧಾರಗಳಿಗೆ, ಕಾರ್ಯಕ್ರಮಗಳು ಕೂಡ ಕಡಿವಾಣ ಬೀಳುತ್ತೆ. ಇದನ್ನ ತಪ್ಪಿಸ್ಲಿಕ್ಕೆ ಅಕಸ್ಮಾತ್ ಆಗಿ ಯಾವುದೋ ಒಂದು ರಾಜ್ಯದಲ್ಲಿ ಸಂಖ್ಯಾಬಲದ ವ್ಯತ್ಯಾಸ ಆಗ್ಬಿಟ್ಟು ರಾಜಕೀಯ ಅಸ್ಥಿರತೆ ಸೃಷ್ಟಿಯಾದಾಗ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಹೌದು ಸಹಜ. ಆತರ ಆಗ್ಬೋದು. ದೊಡ್ಡ ಮಟ್ಟದ ಪಕ್ಷಾಂತರ ನಡೆದಾಗ ಒಂದು ರಾಜ್ಯ ಸರ್ಕಾರ ಕುಸಿದು ಬೀಳ್ಬೋದು. ಆಗೇನ್ ಮಾಡ್ಬೇಕು, ಅದಕ್ಕೂ ಕೂಡ ಅನೇಕ ಪರಿಹಾರೋಪಾಯಗಳನ್ನ ಈ ರಾಮನಾಥ್ ಕೋವಿಂದ್ ಸಮಿತಿ ಸಲ್ಲಿಸಿರೋ ಆ ವರದಿಯಲ್ಲಿ ಇದೆ ಅಂತೆ. ಅಕಸ್ಮಾತ್ ಆಗಿ 3 ವರ್ಷಗಳ ನಂತರ ಒಂದು ರಾಜ್ಯ ಸರ್ಕಾರ ಬಿದ್ದೋಗ್ಬಿಟ್ರೆ ಅಲ್ಲಿ ಮರು ಚುನಾವಣೆ ಕೇವಲ ಬಾಕಿ ಉಳಿದಿರೋ 2 ವರ್ಷಗಳ ಅವಧಿಗೆ ಮಾತ್ರ ಚುನಾವಣೆ ನಡೆಯುತ್ತೆ. ಮತ್ತೊಮ್ಮೆ ಏಕಕಾಲಕ್ಕೆ ಸಿಂಕ್ರೊನೈಸ್ ಮಾಡ್ತಾರೆ. ಲೋಕಸಭೆ ಮತ್ತು ಅಸೆಂಬ್ಲಿಗಳ ಚುನಾವಣೆ ಸಿಂಕ್ರೊನೈಸ್ ಆಗೋ ರೀತಿಯಲ್ಲಿ ಒಂದು ಹೊಸ ಸೂತ್ರಗಳನ್ನು, ಪರಿಹಾರ ಸೂತ್ರಗಳನ್ನು ಕೂಡ ಈ ಸಮಿತಿ ಕೊಟ್ಟಿರೋದ್ರಿಂದ ಅವೆಲ್ಲವುಗಳನ್ನು ಅಳವಡಿಸಿಕೊಂಡು ಈ ಮಸೂದೆಯನ್ನ ಮಂಡಿಸಲಾಗಿದೆ. ಈ ಮಸೂದೆ ಬಹುಶಃ ಪ್ರಸಕ್ತ ಅಧಿವೇಶನದಲ್ಲೇ ಪಾಸ್ ಆಗೋದು ಕಷ್ಟ. ಎಲ್ಲರ ನಿರೀಕ್ಷೆಯಂತೆ ಇದನ್ನ ಜಂಟಿ ಸದನ ಸಮಿತಿಗೆ ಒಪ್ಪಿಸ್ಬೋದು. ಯಾವ ರೀತಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನ JPCಗೆ ಒಪ್ಪಿಸಿದಾರೋ, ಈ ಒನ್ ನೇಷನ್ ಒನ್ ಪೋಲ್ ಮಸೂದೆಯನ್ನು ಕೂಡ ಜಂಟಿ ಸದನ ಸಮಿತಿಗಳಿಗೆ ಒಪ್ಪಿಸ್ಬೋದು. ಆಗ್ಲೂ ಕೂಡ ಆ JPCಗೆ ಕೂಡ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳು ಮತ್ತು ಆಕ್ಷೇಪಗಳನ್ನು ಸಲ್ಲಿಸೋ ಒಂದು ಅವಕಾಶ ಇರೋದ್ರಿಂದ ಇದು ಯಾರು ಕೂಡ ಸರ್ವಾಧಿಕಾರಿ ಹೇರೋ ಪ್ರಯತ್ನ ಇಲ್ವೇ ಇಲ್ಲ. ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಮಾತ್ರ ಮೇಲ್ನೋಟಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ವಸ್ತುನಿಷ್ಠವಾದ ಚರ್ಚೆ ನಡೆಯಲಿ, ಪರ ವಿರೋಧಿ ಅಭಿಪ್ರಾಯಗಳ ಒಂದು ಪರಾಮರ್ಶೆ ನಡೆದು ಅಂತಿಮ ತೀರ್ಮಾನಕ್ಕೆ ಬರಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಒನ್ ನೇಷನ್ ಒನ್ ಪೋಲ್ ಇದು ಇವತ್ತಿನ ಕಾಲಧರ್ಮದ ಅನಿವಾರ್ಯ ಅಗತ್ಯ. ನಮಸ್ಕಾರ.